ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋನು ರಾಘು. ಏನಂದರೆ ಇವತ್ತು ತುಂಬ ರುಚಿಕರವಾದಂಥ ಹಸಿಕಾಳಿನ ಉಪ್ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಬನ್ನಿ ಈಗ ನೋಡೋಣ. ಮೊದಲಿಗೆ ನಾನು ತೊಳೆದಿಟ್ಕೊಂಡಿದ್ದಂತಹ ಹಸಿ ಕಾಳು ಅಂದರೆ ತೊಗರಿಕಾಳು ಮತ್ತು ತಗ್ನಿಕಾಳು ಎರಡೂ ತೊಗೊಂಡಿದ್ದೀನಿ. ಒಗ್ಗರಣೆಗೆ 2 ಹಸಿಮೆಣಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಖಾರಕ್ಕೆ ಒಂದು 10 ಒಣಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿಮೆಣ್ಸಿಕಾಯಿ ಖಾರ ಬೇಕಾದರೂ ರುಬ್ಕೋಬೋದು. ಆದರೆ ನಾನಿಲ್ಲಿ ಒಣಮೆಣ್ಸಿಕಾಯಿ ಖಾರ ರುಬ್ತಾಯಿದ್ದೀನಿ. ಒಣಮೆಣ್ಸಿಕಾಯಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡಾದ್ಮೇಲೆ ಅದೇ ಪಾತ್ರೆಗೆ 2 ಹಸಿಮೆಣ್ಸಿಕಾಯಿನ ಒಗ್ಗರಣೆ ಹಾಕೋಣ. ಅದು ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿದ್ದಂಥ ಹಸಿ ಕಾಳನ್ನ ಒಗ್ಗರಣೆಗೆ ಹಾಕೋಣ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಫ್ರೈ ಆದಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ಅಷ್ಟು ನೀರು ಹಾಕ್ಕೊಳ್ಳೋಣ. ನಂತರ ಖಾರಕ್ಕೆ 2 ಟೊಮೊಟೊನ ತೊಳೆದು ಅದರೊಳಗಡೆನೆ ಹಾಕ್ಕೊಳ್ಳೋಣ. ಅದು ಸಾಂಬಾರಲ್ಲೇ ಚೆನ್ನಾಗಿ ಬೇಯಲಿ. ನಾವು ಅಷ್ಟರಲ್ಲಿ ಖಾರಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಸ್ವಲ್ಪ ಮೆಣಸು, ಜೀರಿಗೆ, ಹುಚ್ಚೆಳ್ಳು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿ ಇಟ್ಕೊಂಡಂತಹ ಒಣಮೆಣ್ಸಿಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಯಿಸಿ ಎತ್ತಿಟ್ಕೊಂಡಂತಹ ಟೊಮೊಟೊ ಮತ್ತು ಸಾಂಬಾರು. ಇಷ್ಟು. ಒಂದು ಟೊಮೊಟೊನ ಖಾರ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಒಂದು ಖಾರ ರುಬ್ಬಾದ್ಮೇಲೆ ಈ ರೀತಿ ಬರುತ್ತೆ. ಇದನ್ನು ಒಂದು ಬಟ್ಲಿಗೆ ಎತ್ತಿಟ್ಕೊಂಡು ಸ್ವಲ್ಪ ಖಾರ ಮತ್ತು ಮತ್ತೊಂದು ಟೊಮೊಟೊ ಮತ್ತು ಸಾಂಬಾರು ಹಾಕಿ ರುಬ್ಕೊಳ್ಳೋಣ. ರುಬ್ಕೊಂಡಾದ್ಮೇಲೆ ಅದನ್ನು ಸಾಂಬಾರ್ಗೆ ಹಾಕಬೇಕು. ಸಾಂಬಾರ್ಗೆ ಹಾಕೋಕ್ಕಿಂತ ಮುಂಚೆ ಕಾಳು ಬೆಂದಿದೆಯಾ ಹೇಗೆ ಅಂತ ನೋಡೋಣ. ಕಾಳು ಬೆಂದಿದೆಯಾ ಅಂತ ಏನು ಅಂತ ನೋಡಿಬಿಟ್ಟು ಆ ಖಾರನ ಅದಕ್ಕೆ ಹಾಕೋಣ. ಖಾರ ಹಾಕಿದಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹೆಚ್ಚಿಸ್ಕೊಳ್ಳೋಣ. ನಮ್ಮ ಮನೆಗೆ ಇಷ್ಟು ಸಾಂಬಾರು ಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಬೇಯಲಿ. ಬೆಂದಾದ್ಮೇಲೆ ನಾನು ಸೋಸಿ ತೊಳೆದು ಇಟ್ಕೊಂಡಿದ್ದಂತಹ ಸೊಪ್ಪಿತ್ತು, ಸೊಪ್ಪು ಹಾಕಿದ್ದೀನಿ. ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಸೊಪ್ಪು ಹಾಕಿ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದಾದ್ಮೇಲೆ ಈ ಥರ ಕುದೀತಾ ಇರುತ್ತೆ. ಆಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ. ಬೆಂದಾದ್ಮೇಲೆ ಬಿಸಿ ಬಿಸಿ ಮುದ್ದೆ ಮತ್ತು ಅನ್ನದ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣ್ಸಿಕಾಯಿ ಖಾರ ಬೇಕಾದವರು ಹಸಿಮೆಣ್ಸಿಕಾಯಿ ಖಾರ ರುಬ್ಕೋಬೋದು. ಇದಕ್ಕೆ ಅದೇ ಕಾಂಬಿನೇಷನ್ನು. ನಾನು ಮಾತ್ರ ಒಣಮೆಣ್ಸಿಕಾಯಿ ಖಾರ ರುಬ್ಬಿದ್ದೀನಿ, ನಮ್ಮಲ್ಲಿ ಯಾರೂ ತಿನ್ನಲ್ಲ ಅಂತ. ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.